ಟೈಮ್ ಸಿಗಲ್ಲ. ಇವತ್ತು ನಾನು ಕೇದಾರನಾಥಕ್ಕೆ ಹೋಗ್ತಾ ಇದ್ದೀನಿ. ನೀವು ಆಲ್ರೆಡಿ ಕೇದಾರನಾಥ ಓಪನ್ ಮಾಡುವಂಥ ಶಿವನ ಗುರುಗಳನ್ನೇ ಇವತ್ತು ನೋಡ್ಕೊಂಡು ಬಂದಿದ್ದೀರಾ. ಅಷ್ಟು ಈಸಿಯಾಗಿ ಸಿಗಲಿಲ್ಲ. ಇವತ್ತು ಅದು ಸರ್ವಿಸ್ ಮಗನಿಗೆ ಪ್ರಾಬ್ಲಮ್ ಇದೆ, ಅವ್ರ ಮಗನಿಗೆ ಪ್ರಾಬ್ಲಮ್ ಇದೆ. ಯಾಕೆ ಅಂದರೆ ಅವ್ರು ಏನು ಕೊಡ್ತಾರೆ ಅದನ್ನು ಸ್ವೀಕರಿಸ್ಕೊಳ್ಳಿ ಅಂತ ಹೇಳಿದರು. ನೋಡಿ ಇಲ್ಲಿ ಬಂದ್ರಿ, ಈ ವ್ಯಕ್ತಿಗಳು ಏನು ಮಾಡಿದ್ರು, ಹಣ್ಣು ತೊಗೊಂಬಂದರು. ಹಣ್ಣು ನಿಮಗೆ ಸಿಗ್ತಾ, ನಿಮ್ಮ ಮಗನಿಗೆ ಸಿಗ್ತಾ? ಆಯಿತು, ಗಂಧ ಒಂದು ಸಿಕ್ತು. ಅದಕ್ಕೆ ಏನೂ ಇಲ್ಲ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಗನಿಗೆ ಹೋಗಿ ತಿನ್ನಿಸಿ, 9 ಗುರುವಾರ ತಿನ್ನಿಸಿ. ನಿಮ್ಮ ಮಗ ಮಾತಾಡಲಿಲ್ಲ ಅಂದರೆ ನಾನು DSS ಗುರು ಅಂತಂದು ರಿಟರ್ನ್ ಫೋನ್ ಮಾಡೀನಿ, ಯೂಟ್ಯೂಬಲ್ಲಿ ಬರುತ್ತೆ ಆಯಿತಾ. ಪ್ರತಿಯೊಬ್ಬರದ್ದು ಪವಾಡಗಳನ್ನು ಹಾಕ್ತಾ ಇರ್ತೀನಿ. ಇವತ್ತು ನಮ್ಮನ್ನು ಈ ಬ್ರಿಡ್ಜ್ ಮೇಲೆ, ಇದು ಬ್ರಿಡ್ಜ್ ಅಂದರೆ ಸುಮ್ಮನೆ ಸಾಧಾರಣ ಬ್ರಿಡ್ಜ್ ಅಲ್ಲ, ಇದು ಗಂಗೆ ಇದ್ದಾಳೆ ಕೆಳಗಡೆ. ಅಲ್ಲಿ ನೋಡಿ, ಆ ಗಂಗೆ ಇದ್ದಾಳಲ್ವಾ, ಹರಿಯೋ ನೀರು ಗಂಗೆ. ಇದು ಗಂಗೆ ಯಾರ ಹತ್ರ ಇದೆ? ಶಿವನ ತಲೆ ಮೇಲಿದೆ, ಹೌದಲ್ವಾ? ಮಂತ್ರಾಲಯದ ಪಕ್ಕದಲ್ಲಿ ಇವ್ರ ಪಕ್ಕದಲ್ಲಿ ಯಾರಿದ್ದಾರೆ? ಗಂಗೆ ಇದ್ದಾಳೆ ಅಲ್ವಾ? ಈ ಗಂಗೆ ಮೇಲೆ ನಿಂತ್ಕೊಂಡಿದ್ದೀವಿ ಇವಾಗ ನಾವು. ನಿಮ್ಮ ಮಗ ಖಂಡಿತ ಮಾತಾಡ್ತಾನೆ. ನೀವೇನು ಅಂದ್ಕೊಂಡಿದ್ರೆ ಅದೆಲ್ಲ ಯಶಸ್ವಿ ಆಗುತ್ತೆ. ನಂಬಿಕೆ ಇರಬೇಕು. ಇವತ್ತು ನೀವು ಯಾರೋ ಗೊತ್ತಿಲ್ಲ, ನಿಮ್ಮ ಮಗನಿಗೆ ತಿನ್ನಿಸಿ ಅದನ್ನು ಸ್ವಲ್ಪ ಸ್ವಲ್ಪ ಇಷ್ಟು ತಿನ್ನಿಸ್ಬಿಟ್ಟು ಇಷ್ಟು ಸಾಕು. ಇಷ್ಟು ತಿನ್ನಿಸಿ ಹುಷಾರಾಗ್ತಾರೆ. ಗುರುವಾರಕ್ಕೆ ತಿನ್ನಿಸ್ಬೇಕು. ಗುರುವಾರ ಮಾಡಿ ಒಂದು ದಿನ ಬಿಟ್ಟು, ಅಂದರೆ ವಾರದಲ್ಲಿ 2 ಸಲ ತಿನ್ನಿಸ್ಬೇಕು. ತಲೆಗೆ ಸ್ನಾನ ಮಾಡ್ಕೊಂಡು ತಿನ್ನಿಸ್ಬೇಕು. ಮಂತ್ರಾಲಯಕ್ಕೆ ಯಾರಾದರೂ ಹೋಗ್ತೀನಿ ಅಂದರೆ ಮೃತ್ತಿಕೆ ಪ್ರಸಾದ ತೊಗೊಂಡ್ಬನ್ನಿ. ಮೃತ್ತಿಕೆ ಪ್ರಸಾದವನ್ನು ನಿಮ್ಮ ಮಗನ ತಿನ್ನಿಸಿ 9 ಗ್ಲಾಸ್ ಕುಡಿಸಿ. ಒಂದು ದಿನ ಬಿಟ್ಟು ಒಂದು ದಿನ 18 ಗ್ಲಾಸ್, 18 ದಿವಸ 9 ಗ್ಲಾಸ್. ಇಷ್ಟೇ ಗ್ಲಾಸು ಒಂದು ಚಿಟಿಕೆ ಅಷ್ಟು ಹಾಕಿ ಕುಡಿಸ್ಬಿಟ್ಟು ಫುಲ್ ಸ್ಟ್ರಾಂಗ್ ಆಗ್ತಾನೆ ನಿಮ್ಮ ಮಗ, ಫುಲ್ ಸ್ಟ್ರಾಂಗ್ ಆಗ್ತಾನೆ. ಆಯಿತಾ? ಅಷ್ಟು ಮಾಡಿ. ಯಾಕಂದರೆ ಇವತ್ತು ನೀವು ಯಾರಂತಲೇ ಗೊತ್ತಿಲ್ಲ, ನಾವು ಯಾರಂತಲೇ ಗೊತ್ತಿಲ್ಲ. ಈ ಗಾಳಿ ಮುಖಾಂತರ ಗೊತ್ತು. ಈ ಗಾಳಿ ಇರುವುದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಶಿವ ಇರೋದು ಅಲ್ವಾ? ಅಷ್ಟೇ ಸತ್ಯ ಈ ರಾಯರಿರೋದು. ಗೊತ್ತಲ್ವಾ? ರಾಘವೇಂದ್ರ ಸ್ವಾಮಿ ಈ ಟೆಂಪಲ್ ಐತೆ ಸರ್ ನಮ್ಮ. ಹೌದಾ? ಈ ಸ್ವಾಮಿಯವರ ಪವಾಡಗಳನ್ನು ಪ್ರತಿಯೊಂದು DSS ಗುರು ಅಂತ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ನೋಡ್ತಾ ಇರಿ. ಕ್ಯಾನ್ಸರ್ ಪೇಷಂಟ್ ಹುಷಾರು, ಬರೀ 4ನೇ ವಾರ. ಕ್ಯಾನ್ಸರ್ ಪೇಷಂಟ್ ಹುಷಾರು. ಇವಾಗ ನಿಮ್ಮ ಮೃತ್ತಿಕೆ ಪ್ರಸಾದ ಹೇಳಿದ್ನಲ್ಲ, ಅದರಿಂದನೇ ಹುಷಾರಾಗಿರೋದು. ಆಮೇಲೆ ಮದುವೆ ಆಗಿಲ್ಲ ಅಂದ್ರೆ ಅವ್ರಿಗೆ ಮೊನ್ನೆ ಇವಾಗ ಒಂದು ಇಲ್ಲೇ ಬೀದರ್ಲಿರ್ತಕ್ಕಂಥ, ಯಾದಗಿರಿಯಲ್ಲಿರ್ತಕ್ಕಂಥ ಒಬ್ಬರು ನಿಮ್ಮ ಥರನೇ ಇರೋದವರು, ಕೃಷ್ಣ ಅಂತೇಳಿ ಅವ್ರ ಹೆಸರು. ಅವರು ಅಪ್ಪರೇ ನನಗೆ ರಾಯರ್ ಸೇವೆ ಮಾಡ್ತಾ ಅಂತ ಸೇವೆ ಮಾಡಿದ್ದಕ್ಕೆ 6 ತಿಂಗಳು ಆಗ್ಲಾರ್ದಂಥ ಬಿಲ್ಲು 4 ಕೋಟಿ ಬಿಲ್ ಆಯಿತು. ಬಿಲ್ ಸಂಕ್ಷನ್ ಆಯಿತು. ಬರೀ 3 ದಿನದಲ್ಲಿ ಆಯಿತು. ಯಾರು ಮಾಡಿಕೊಟ್ರು? ಇವ್ರು ಮಾಡಿಕೊಟ್ರು. ಅದನ್ನು ಲೈವ್ ಆಗಿ ನಾನು ವಿಡಿಯೋ ಹಾಕಿದ್ದೀನಿ. ಸಮಯ ಇದ್ದಾಗ DSS ಗುರು ಅಂತ ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಅದ್ರಲ್ಲಿ ರಾಯರ್ ಫೋಟೋನಲ್ಲಿ ನಿಮ್ಗೆ ಕುತ್ಕೊಂಡಿರೋದೇ ಲೈವ್ ಆಗಿ ಬರುತ್ತೆ. ಇವತ್ತು ಈ ಗಂಗೆ ಮೇಲೆ ನಿಂದಿಸಿ ಮಾತಾಡ್ತಾ ಇದ್ದಾರೆ ಅಂದರೆ ಆ ಶಿವನ ಇಚ್ಛೆ ಇದು. ಶ್ರೀಹರಿ ಅದನ್ನ ಏನಿಲ್ಲ, ಸ್ವಲ್ಪ ಇದನ್ನ ಹಾಕೋರ್ಗು ಇದನ್ನ 5 ಸಲ ಕೊಟ್ಬಿಟ್ರೆ ಸಾಕು ಅವ್ರಿಗೆ. 5 ಸಲ, ವಾರದಾಗ 2 ಸಲ ಕೊಡಿ. ಗುರುವಾರನೂ 1 ಸಲ ತಲುಪಿಸ್ಬೇಕು. ವಾರದಲ್ಲಿ 2 ಸಲ, 5 ಸಲ ಕೊಟ್ಬಿಟ್ಟು ಸ್ವಲ್ಪ ಕೊಟ್ಟರೆ ಫುಲ್ ಸ್ಟ್ರಾಂಗ್ ಆಗ್ತಾರೆ, ಮಾತಾಡ್ತಾರೆ, ನೆನಪಿನ ಶಕ್ತಿ ಹೆಚ್ಚಿಗೆ ಬರುತ್ತೆ. ಅವ್ನಿಗೆ ಏನು ನಿಂದ್ರಾಗ ಬರೋದು ಮಾರ. ಆಮೇಲೆ ಇದನ್ನೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಮೃತ್ತಿಕೆ ಪ್ರಸಾದ ಕೊಡಲೇಬೇಕು, ನೀವು ಕಂಪಲ್ಸರಿಯಾಗಿ ಕೊಡಲೇಬೇಕು. ನೋಡಿ, ನೀವು ಅಲ್ಲಿಗೆ ಹೋಗ್ತಾ ಇದ್ರಿ, ನಿನ್ನ ಮಗನಿಗೂ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲಿ ಬಂದಿದ್ದಾರೆ, ಅವ್ರ ಹತ್ರ ಇಸ್ಕೋ ಅಂತ ಒಂದು ಸೂಚನೆ ಕೊಟ್ಟರು ಅವರು ಅಲ್ವಾ? ಯಾರಿಗೆ? ನಿಮ್ಮ ಹುಡುಗರು ಇರೋದಿಲ್ಲ. ಆಯ್ತು, ಎಲ್ಲರಿಗೂ ಒಳ್ಳೇದಾಗಬೇಕು. ನಮ್ಮ ನಿಮ್ಮ ಚಲೋಕಾಕೆ ಹೊಂಟಾರ. ಕೇದಾರದಿಂದ ಮತ್ತೆ ಬೆಂಗಳೂರು ಬರ್ತಾರೆ. ಶ್ರೀಹರಿ ಅಷ್ಟು ಮಾಡಿ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಎಲ್ಲ ಆಗುತ್ತೆ. ಜ್ಞಾಪಕ ಶಕ್ತಿ ಇಲ್ಲ, ಜರ ಮಾತಾಡ್ತಾ ಅಷ್ಟು ಮಾಡಿ. ನನ್ನ ನಂಬರ್ ತೊಗೊರಿ, ನಾ ಹೇಳ್ತೀನಿ ಅದನ್ನೆಲ್ಲ. ನನ್ನ ನಂಬರ್ ತೊಗೊರಿ. ನನ್ನ ನಂಬರ್ ತೊಗೊರಿ, ಅದು ನಾ ಎಲ್ಲ ಹೇಳ್ತೀನಿ. ಅದೇನು ಬೇಕು ಎಲ್ಲ ಕೊಡ್ತೀನಿ. ಎಲ್ಲ ಕೊಟ್ಟಿದ್ದಾರೆ ನಮಗೆ. ಹಾಂ, ಅದೇ ನಂಬರ್ ತೊಗೊರಿ, ನಂಬರ್ ತೊಗೊರಿ. ಕಂಪಲ್ಸರಿ ಭೇಟಿ ಮಾಡಿರಿ. ನಾನು ಮೀಟ್ ಮಾಡ್ತೀನಿ. ಯಾವ ಊರು ಅಂತ ಹೇಳಿದ್ರೆ? ಸಿದ್ದಂಗ್ರಿ ಅನಿಲ್ ಪಟೇಲ್. ಈಗ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅನಿಲ್ ಪಾಟೀಲ್ ಅಂತ ಹೇಳಿ ಅಲ್ಲಿ ಹೋಗಿ, ಅಂದ್ರೆ ಕೇದಾರನಾಥ ಏನು ಓಪನ್ ಆಗುವಂತ ಮೇನ್ ಡೋರು, ಆ ಗುರುಗಳು ಬಂದಿದ್ದಾರೆ, ಅವರೇ ಬಂದಿದ್ದಾರೆ. ಆಯ್ತು, ಆಯ್ತು, ಶ್ರೀಹರಿ ಆಯ್ತು, ಹುಷಾರು.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಪ್ರಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಯಾರು ಅಂತ ಗೊತ್ತಿಲ್ಲ ಪಾಪ, ಈ ಸೆಂಟರ್ನಲ್ಲಿ ಬಂದು ಕೇದಾರನಾಥಕ್ಕೆ ಹೋಗ್ತಾ ಇದ್ರಂಥ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಇವ್ರು ಏನು ಮನಸ್ಸಲ್ಲಿ ಅಂದುಕೊಂಡು ಇವತ್ತು ನಿಂತ್ಕೊಂಡಿದ್ರು, ಅವರೆಲ್ಲರಿಗೂ ಅನುಗ್ರಹ ಆಗಬೇಕು, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಲಿ.